ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಕುಕ್ಕಿಂಗ್ ವ್ಲಾಗ್ಸನ್ನು ಅಪ್ಡೇಟ್ ಮಾಡ್ತಾ ಇಲ್ಲ, ಅಂದರೆ ಮೇಕಪ್ ವ್ಲಾಗ್ಸನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ನಿಶ್ವಿಕಾ ಸ್ಕೂಲ್ಗೆ ಹೋಗಿದ್ದಾಳೆ, ಅಭಿಯಂತೂ ಮಲ್ಕೊಂಡಿದ್ದಾನೆ. ಸೊ ನಾನು ಫ್ರೀಯಾಗಿದ್ದೀನಿ. ಸೊ ಅಡುಗೆ ಎಲ್ಲ ಮುಗೀತು. ಇವತ್ತು ಸಾಂಬಾರು ಬಂದು ಏನು ಮಾಡಿದ್ನಪ್ಪ, ಅವರೆಕಾಯಿ ಉಪ್ಸಾರು ಮಾಡಿದ್ದೀನಿ ಇವತ್ತು. ಸೊ ಸಾಂಬಾರೆಲ್ಲ ಆಗಿದೆ. ಆ್ಯಂಡ್ ಸಾಂಬಾರು ಏನು ಅಂತ ತೋರಿಸ್ತೀನಿ ರೀ, ಒಂದು ನಿಮಿಷ. ಸೊ ಈ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಹಾರ್ಕೊಳ್ಳಿ ನೀರು ಅಂತ, ಇದೆಲ್ಲ ಹಾರ್ಕೊಳ್ಳಿ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ. ತಣ್ಣೀರಿಗೆ ಹಾಕಿಟ್ಟಿದ್ದೀನಿ ಒಂದು ಕುಕ್ಕರಲ್ಲಿ. ಈ ಉಪ್ಸಾರಿಗೆ ರುಬ್ಬಬೇಕಾದ್ರೆ ಇದು ಹಾರಿಬಿಡುತ್ತೆ ನೀರು. ಸೊ ಮಸಾಲ ಹಾರಬಾರ್ದು ಅಂಥೇಳಿ ಈ ಐಡಿಯಾ ಮಾಡಿಟ್ಟಿದ್ದೀನಿ. ಯಾರೆಲ್ಲ ಈ ಐಡಿಯಾ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಹೀಗೆ ಖಾರನ ಒಳಗಡೆ ಹಾಕಿಬಿಟ್ಟಿದ್ದೀನಿ. ಕಾಳು, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು ಎಲ್ಲನೂ ಹಾಕಿ ಹಿಂಗೆ ನೀರಿಗೆ ಹಾಕಿ ಇಟ್ಟಿರ್ತೀನಿ. ಆರ್ಕೊಂಡ್ಮೇಲೆ ರುಬ್ಬಣ ಆರಲ್ಲ ಅಂತ ಹೇಳಿ. ಆಮೇಲೆ ಇಲ್ಲಿ ಪಲ್ಯ ರೆಡಿಯಾಗಿದೆ. ಪಲ್ಯ ಸೊ ಅವರೆಕಾಯಿ ಪಲ್ಯ. ಆ್ಯಕ್ಚುಲಿ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ಆದರೆ ಅದೊಂದು ಸ್ವಲ್ಪ ಎಲ್ಲ ಇಲ್ಲಿ ಗಂಟು ಥರ ಆಗಿ ಜಾಸ್ತಿ ಬೆಂದು ಸ್ವಲ್ಪನೇ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ, ಈರುಳ್ಳಿ, ಸಾಸಿವೆ, ಎಣ್ಣೆ ಹಾಕ್ಬಿಟ್ಟು ಸೊ ಅವರೆಕಾಯಿ ಪಲ್ಯ. ಸೊ ಅವರೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಮುಚ್ಚಿಡೋಣ. ಬಂದೆ. ಸೊ ರಾಕೇಶ್ ಅವ್ರು ಬಂದು ಕರೀತಾ ಇದ್ದಾರೆ. ಇಲ್ಲಿ ಅಲ್ಲೇ ಇದ್ದಾರೆ ನೋಡಿ. ಹಾಯ್ ಮೇಡಮ್. ವಿಡಿಯೋ ಹಾಂ. ಸೊ ರಾಕೇಶ್ ಅವ್ರು ಬಂದು ಕರೀತಾ ಇದ್ದಾರೆ, ಯಾಕಂದರೆ ನಿಶುನ ಕರ್ಕೊಂಬರ್ಬೇಕು ಇವತ್ತು ಆ್ಯಕ್ಚುಲಿ ಸ್ಕೂಲಿಂದ. ಆಮೇಲೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವತ್ತು. ಸೊ ಅದರಿಂದ ಅವ್ರು ಕರೀತಾ ಇದ್ದಾರೆ, ಕರ್ಕೊಂಬರೋಣಪ್ಪ ಅಂತ ಹೇಳಿ. ಸೊ ಅಭ್ಯಂತಿನ ಮಲಗಿದ್ದಾನೆ, ತೋರಿಸ್ತೀನಿ ರೀ ಅಭ್ಯಂತನ. ನೋಡಿ ಮಲ್ಕೊಂಬಿಟ್ಟಿದ್ದಾನೆ. ಹೋಗು, ನಿನಗಿದೆ ಹಾಕಿಲ್ಲ. ಒಂದು ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಶ್ವಿಕನ ಸ್ಕೂಲಿಂದ ಕರ್ಕೊಂಡು ಹಾಗೆ ಒಂದು ಸ್ವಲ್ಪ ಅವಳು ಎಳ್ಳಿಟ್ಟು ಹೇಳ್ತಾ ಇದ್ದು, ಚಿನ್ನಿ ಎಳ್ಳಿಟ್ಟು ಕುಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಇಲ್ಲೇ ವಾಟ್ ಬೇಬಿ ಎಳ್ಳಿಟ್ಟು ಹೋಗ್ಬಿಟ್ಟು ಹೋಗೋಣ. ಸೊ ಇನ್ನು 11:45 ಅವಳು ಸ್ಕೂಲಿಗೆ ಬಿಡೋದು. ಇನ್ನು 11:45 ಆಗಿಲ್ಲ, ಇನ್ನು 11:45 ಆಗಿಲ್ಲ ಟೈಮಿಂಗ್ಸು. ಸೊ ನಾವು ತುಂಬ ಬೇಗನೆ ಸ್ಕೂಲ್ಗೆ ಹೋದ್ರೂ ಅಲ್ಲಿ ಎಲ್ಲ ರಶ್ ಇರುತ್ತೆ. ಆಮೇಲೆ ಅವ್ರು ಕೊಡೋದು ಕಳ್ಸೋದಿಲ್ಲ, ಲೇಟೇ ಮಾಡ್ತಾರೆ. ಸೊ ಅದ್ರ ಬದಲಿಗೆ ಟೈಮಿಂಗ್ಸು ಒಂದು 5 ಮಿನಿಟ್ಸ್ ಸ್ವಲ್ಪ ಲೇಟಾಗಿ ಹೋದರೆ ಎಲ್ಲ ಕ್ಲಿಯರ್ ಆಗಿರುತ್ತೆ. ಈಗ ಆಮೇಲೆ ನಿಶ್ವಿಕನ ಸ್ಕೂಲಿಂದ ಕರ್ಕೊಂಡ್ಬರ್ಬೋದು. ಸೊ ಇವಾಗ ನಾವು ಇಲ್ಲಿನೇ ಮನೆ ಹತ್ರ ಓಡಾಡೋದಕ್ಕೆ ಇದನ್ನೇ 800 ಯೂಸ್ ಮಾಡ್ತೀವಿ. ಮನೆ ಹತ್ರ ಇಲ್ಲೇ ಚಾಟ್ಸ್ ತೊಗೊಂಬರೋದಕ್ಕೆ, ಅಂಗಡಿಗೆ, ಎಲ್ಲ ಕಡೆಗೂ ನಾವು 800 ಯೂಸ್ ಮಾಡೋದು. ಸೊ ಈ ಕಾರಲ್ಲಿ ನನಗೆ ಆ ಹೊಸ ಕಾರ್ಗಿಂತ ಏನನ್ಸುತ್ತೆ ಅಂದರೆ, ಈ ಕಾರಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿದೆ ನನಗೆ ಆ ಕಾರ್ಗಿಂತನೂ. ಬೇರೆ ಯಾವ ಕಾರ್ಗಿಂತನೂ ನನಗೆ ಇದೇ ತುಂಬ ಇಷ್ಟ ಆಗೋದು, ಇದೇ ತುಂಬ ಫ್ಲೆಕ್ಸಿಬಲ್ ಅನಿಸೋದು. ಯಾಕೆ ಅಂದರೆ ಬೇರೆ ಕಾರುಗಳು ಅಂದರೆ ಅದ್ರ ಒಳಗಡೆ ಒಂಥರ AC ಹಾಕ್ಬಿಡ್ತಾರೆ, ಆಮೇಲೆ ಸ್ಮೆಲ್ಲು ಅದೆಲ್ಲ ತುಂಬ ಒಂಥರ ಟಯರ್ಡ್ ಆದಂಗೆ, ಕಣ್ಣತ್ರ ಈ ಕಣ್ಣು ಮೇಲೆಲ್ಲ ಒಂಥರ ನೋವಾದಂಗೆ ಆಗ್ಬಿಡುತ್ತೆ. AC ಹಾಕ್ಕೊಂಡು ನಾವು ಕಾರಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋದು ಅಥವಾ ಓಡಾಡೋದು ಎಲ್ಲ ಮಾಡಿದಾಗ ತುಂಬಾ ಟಯರ್ಡ್ ಅನಿಸ್ಬಿಡುತ್ತೆ AC ಕಾರುಗಳಲ್ಲಿ. ಆಮೇಲೆ ಕಿಟಕಿ ತೆಗೆದ್ರೆ ಏನೂ ಅಷ್ಟು ಸಾಕಾಗೋದಿಲ್ಲ ನನಗೆ. ಆದರೆ ಈ ಕಾರ್ ಗ್ಲಾಸೆಲ್ಲ ಹಾಕ್ಬಿಟ್ಟು AC ಆನ್ ಮಾಡಿಬಿಟ್ರು ಅಂತೂ ಎಷ್ಟೊತ್ತಿಗೆ ಟ್ರಾವ್ಲಿಂಗೇ ಮುಗೀತಪ್ಪ. ಎಷ್ಟೊತ್ತಿಗೆ ನಾವು ಮನೆಗೆ ಬಂದು ಸೇರ್ಕೊತೀವೋ, ಇಲ್ಲ ಬಸ್ ಹತ್ಬಿಟ್ರಾದರೂ ಎಷ್ಟೋ ಚೆನ್ನಾಗಿರುತ್ತೇನೋ ಅಂತೆಲ್ಲ ಅನಿಸ್ಬಿಡುತ್ತೆ. ಬಟ್ ಈ ಕಾರಲ್ಲಂತೂ ನಿಜವಾಗ್ಲೂ 800 ಕಿಟಕಿ ತೆಕ್ಕೊಂಡ್ಬಿಟ್ರೆ ಏನೋ ಒಂದು ಒಳ್ಳೆ ಫೀಲಿಂಗ್ ಇರುತ್ತೆ. ನಮಗಂತೂ ಒಂದು ಒಳ್ಳೆ ಫೀಲಿಂಗ್ ಇರುತ್ತೆ ನಿಜವಾಗ್ಲೂ. ಅಭ್ಯಂತಾಗಲೇ ಎದ್ಬಿಟ್ಟ ಅನಿಸುತ್ತೆ. ಸೊ ನನಗೆ ಈ ಕಾರಲ್ಲಿ ಓಡಾಡೋಕ್ಕೆ ತುಂಬ ಇಷ್ಟ. ಆಮೇಲೆ ನಾನು ಈ ಕಾರನ್ನೇ ಕೂಡ ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದೆ. 2
ಸಲ ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದೆ. ಒಂದ್ಸಲಿ ನಾನು BCom ಇದ್ದಾಗ ಸೇರಿಕೊಂಡಿದ್ದೆ ಡಿಗ್ರಿಲಿ. ಆಮೇಲೆ MComಗೆ ಬಂದಮೇಲೆ ಲಾಸ್ಟ್ ಎಂಡಿಂಗಲ್ಲೂ ಕೂಡ ಇನ್ನೊಂದ್ಸಲಿ ಸೇರಿಕೊಂಡೆ. ಮಾರುತಿ ಡ್ರೈವಿಂಗ್ ಸ್ಕೂಲ್ ಅದ್ರ ಹೆಸರು. 2 ಸಲ ಸೇರಿಕೊಂಡೆ. ಬಟ್ ಆದರೆ ಅವಾಗ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಅಷ್ಟೊಂದು ಓಡಿಸೋದಕ್ಕೆ. ಬಟ್ ಈಗ 800ಅಲ್ಲಿ ಟಚ್ ಇತ್ತಲ್ಲ ಓಡ್ಸೋದು ಕಲ್ತ್ಕೊಂಡಿದ್ದೆ. ಸೊ ಇವಾಗ ಇದರಲ್ಲಿ ಚೆನ್ನಾಗಿ ಓಡ್ಸೋದು ಕಲ್ತ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಓಡಿಸ್ಬೇಕು, ಇನ್ನೂ ಒಂದು ವರ್ಷ ಚೆನ್ನಾಗಿ ಮನೆ ಹತ್ರನೇ ಓಡಿಸ್ತಾ ಇದ್ದರೆ ತುಂಬ ರೂಢಿ ಆಗುತ್ತೆ ಕೂಡ. ಅಬ್ಬೋ ಬರಪ್ಪ ಎಲ್ಲಿ ಕುಡಿ ಒಂಚೂರು. ಸೊ ಈಗ ಎದ್ದವನ್ನೇ ಕುಡಿಯಪ್ಪ, ಎಲ್ಲಿ ಕುಡಿ. ಸೊ ಇವಾಗ ಇದು ತುಂಬ ಈಸಿ ಅನಿಸುತ್ತೆ ಈ ಕಾರಲ್ಲಿ ಓಡಿಸೋದಕ್ಕೆ. ಸೊ ಯಾರೆಲ್ಲ ಇವಾಗ ಡ್ರೈವಿಂಗ್ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಎಲ್ಲರೂ ಕೂಡ ಮನೆ ಹತ್ರನೇ ಫಸ್ಟು ಚೆನ್ನಾಗಿ ಓಡಿಸಾಡಬೇಕಾಗುತ್ತೆ. ಆವಾಗ ಈಸಿಯಾಗಿ ನಾವು ಕಾರನ್ನು ಕಲ್ತ್ಕೊಬೋದು. ಸೊ ನಮ್ಮ ಫ್ರೆಂಡ್ಸಲ್ಲಿ ಕೂಡ ತುಂಬ ಜನ ಕಲ್ತ್ಕೊಂಡಿದ್ದಾರೆ, ಇನ್ನು ಕೆಲವರು ಕಲ್ತ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಸೊ ಅವರೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಮನೆ ಹತ್ರ ಓಡಿಸಾಡಬೇಕು ಫಸ್ಟು, ಆವಾಗ ಚೆನ್ನಾಗಿ ಕಾರು ಕಲ್ತ್ಕೋಬೇಕು. ಆಯ್ತಪ್ಪ ಕುಡಿಯೋದು? ಇನ್ನೊಂಚೂರು ಕುಡಿತೀಯಾ? ಕುಡಿ ಇನ್ನೊಂಚೂರು. ಸೊ ಅವಳು ತುಂಬ ಇಷ್ಟಪಡ್ತಾಳೆ ನಿಶ್ವಿಕಂಗೆ ಕೋಕೋನೆಟ್, ಟೆಂಡರ್ ಕೋಕೋನೆಟ್ ಎಲ್ಲ ತುಂಬಾ ಇಷ್ಟ ಅವಳಿಗೆ. ಎಳ್ಳಿರಲ್ಲ ಯಾವಾಗಾದರೂ ಒಂದು ವಾರದಲ್ಲಿ ಒಂದು ಸಲಿನಾದರೂ ಅಥವಾ 2 ವಾರದಲ್ಲಿ ಒಂದು ಸಲಿನಾದರೂ. ಸೊ ಇವಾಗ ನಾನು ಹೇಳ್ತಿದ್ದೆ ಏನೋ ಮಾತಾಡ್ತಿದ್ನಲ್ಲ, ಕಾರ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಯಾರೆಲ್ಲ ಕಾರ್ ಕಲ್ತ್ಕೋಬೇಕು ಅಂತ ಅಂದ್ಕೊತಾ ಇದ್ದೀರಾ, ಮನೆ ಹತ್ರನೇ ಚೆನ್ನಾಗಿ ಓಡಿಸಿ ಫಸ್ಟು. ಆಮೇಲೆ ಹಾಗೆ ಮೇನ್ ರೋಡ್ ಹತ್ರ ಅಲ್ಲಿ ಹೀಗೆ ಓಡಾಡ್ತಾ ಇದ್ದರೆ ನಿಮಗೆ ಕಾರೆಲ್ಲ ರೂಢಿ ಆಗಿಬಿಡುತ್ತೆ. ಸೊ ನನಗೆ ಇವಾಗ ಈ ಕಾರಲ್ಲಿ ತುಂಬ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಜೊತೆಗೆ ಈ ಕಾರ್ ಕೂಡ ನಂಗೆ ತುಂಬ ಇಷ್ಟ ಅಲ್ವಾ. AC ಎಲ್ಲ ಹಾಕೋವಾಗ ಇರೋದಿಲ್ಲ, ಆಮೇಲೆ ತುಂಬ ಆಯಾಸ ಅಂತಲೂ ಅನ್ಸೋದಿಲ್ಲ. ಕಿಟಕಿ ತೆಕ್ಕೊಂಡು ಆರಾಮಾಗಿ ಹೋಗಿ ಬರ್ತಾಯಿದ್ದು ಚೆನ್ನಾಗಿ. ಇಲ್ಲಾದರೂ ನಾವು ಲಾಂಗ್ ದೂರ ಹೋಗಬೇಕು ಅಂದರೆ ಖುಷಿ, ನನಗೆ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಆರಾಮಾಗಿ ಹೋಗ್ತಾಯಿದ್ರೆ ಕಾರಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ. ಆಮೇಲೆ ಏನೂ ಇದನ್ಸೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ, ತುಂಬ ಚೆನ್ನಾಗಿದೆ ಕಾರಲ್ಲಿ ಹೋಗ್ಬರ್ತೀನಿ. ಸೊ ಜಸ್ಟ್ ನನಗೆ 800 ತುಂಬಾ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟೇ ಚಿಕ್ಕ ಎಳ್ಳಿರು 50 ರೂಪಾಯಿ ಹಾಕೋರೆ. ಅದಕ್ಕೆ ಅದರೊಳಗಡೆ ನೀರು ಇಲ್ಲ, ಏನೂ ಇಲ್ಲ, ಕಾಯಿ ಮಾತ್ರ ಅದು ನೋಡಿ. 50 ರೂಪೀಸ್ ಅಂತ ಬೋರ್ಡ್ ಹಾಕೋರು. ಎಲ್ಲ ತುಂಬ ಚಿಕ್ಕದಾಗೆ ಇದೆ ಎಳ್ಳಿರು, ಆದರೆ ನೀರು ಇಲ್ಲ ಅದರೊಳಗಡೆ. ನೀರು ತುಂಬ ಕಮ್ಮಿ ಇದೆ, ಕಾಯಿ ಮಾತ್ರ ಕೊಟ್ಟವರು ಒಂದಿಷ್ಟು ಅಷ್ಟೇ. ಫಸ್ಟೆಲ್ಲ ಕಾಯಿ ಒಂದು ಸ್ವಲ್ಪ ದೊಡ್ಡದಾಗಾದ್ರೂ ಬರ್ತಿತ್ತು. ಎಳ್ಳಿರು 30 ರೂಪೀಸು 35 ರೂಪೀಸ್ ಇದ್ದಾಗ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಬರ್ತಾಯಿತ್ತು ಎಳ್ಳಿರು. ಇವಾಗ ನೋಡಿ 50 ರೂಪೀಸು ನೋಡಿದ್ರೆ ಇಷ್ಟೇ ಇದೆ, ಕಾಯಿ ಒಳಗಡೆ ನೀರೇ ಇಲ್ಲ, ಹಂಗಿದೆ ಇದು. ನೋಡೋಣ ಚಿನ್ನಿಗೆ ತಿನ್ಕಾಯಿ ಇವತ್ತೆಲ್ಲ ಮೋಡ ಮುಚ್ಕೊಂಡೈತೆ, ಫುಲ್ಲು ಮಳೆ ಬರುತ್ತೆ ಅಂತ ಅನಿಸುತ್ತೆ. ಇನ್ನೇನು ಬಟ್ಟೆ ಎಲ್ಲ ಎತ್ತಾಕಬೇಕು ಹೋಗಿ ಒಳಗಡೆ, ಮನೆಗೆ ಹೋಗಿ ಮೇಲ್ಗಡೆ ಇರೋ ಬಟ್ಟೆ ಎಲ್ಲ ಎತ್ತಾಕಬೇಕು. ಡೋರ್ ಲಾಕ್ ಆಗೈತೆ ಹಿಂದೆಗಡೆ. ಅಬೇನ್ ತಿಳಿ ಇಲ್ಲಿ ನೋಡಿ, ಇಲ್ಲಿ ಚಿನ್ನಿ ನೋಡಿ. ಈ ಕಡೆ ರೋಡ್ಗಳೆಲ್ಲ ಫುಲ್ಲು ಈ ಥರ ಹೆಂಗೆ ಅಂತಂದರೆ ಎಲ್ಲ ಕಾಡು ನಿಲ್ಸ್ಕೊಂಡ್ಬಿಡ್ತಾರೆ ಮಳೆ ಬಾಟ್ಲಲ್ಲಿ. ಇದು ಚಿನ್ನಿ ಸ್ಕೂಲ್ ರೋಡ್ ಇದು. ಅವಳ ID ಕಾರ್ಡ್ ಬೇರೆ ಇವತ್ತು ಕಳ್ದಾಕೊಂಡ್ಬಿಟ್ಟಿದ್ದಾಳೆ. ಆಗಲೇ 2 ದಿವಸ ಆಯಿತು ID ಕಾರ್ಡ್ ಕಳ್ದಾಕೊಂಡು. ಸೊ ಕೇಳಬೇಕು ಇವಾಗ ಮಿಸ್ ಹತ್ರ. ಆದರೆ ಕೇಳಿದ್ದೀವಿ, ಹುಡುಕ್ತೀವಿ ಅಂತ ಹೇಳಿದ್ರು. ಅದೇನು ಮಾಡ್ತಾರೋ ಗೊತ್ತಿಲ್ಲ ಮ್ಯಾಮು. ಓಕೆ ಕೇಳ್ಕೊಂಬರ್ತೀನಿ. ಸೊ ಏನು ಗೊತ್ತಾ, ಈ ಕಾರಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ವಾಮಿಟ್ ಬರೋದಿಲ್ಲ ಈ ಕಾರಲ್ಲಿ, ಅದೊಂದು ಮೇಯ್ನ್ ಅಡ್ವಾಂಟೇಜು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಸೊ ನಿಶ್ವಿಕಾ ಅಲ್ಲಿಂದನೇ ಹತ್ತಕ್ಕೆ ಹೋಗ್ತಿದ್ಲು, ಆಮೇಲೆ ಹಿಂದೆಗಡೆಯಿಂದ ಹತ್ಕೊಂಡು ಮುಂದಕ್ಕೆ ಹೋದ್ಲು. ದ್ಯಾಟ್ಸ್ ಇಟ್. ಏನು ಮಾಡ್ಸಿರಿ ಇವತ್ತು ಸ್ಕೂಲಲ್ಲಿ? ನಿಶ್ವಿಕಾ ಏನು ಮಾಡ್ಸಿದ್ರು ಸ್ಕೂಲಲ್ಲಿ? ಡಕ್ ತೋರಿಸಿದ್ರ? ತಿನ್ನು ಕಾಯ್ತೀನಿ. ನೀನೇ ಓಡಿಸ್ತೀಯಪ್ಪ ಕಾರು? ನೀನು ಓಡಿಸೋದು ಕಲ್ತ್ಕೊಂಡಿದ್ಯಾ? ಹೌದಾ? ಬ್ರೇಕ್ ಹಾಕ್ದ ಇವಾಗ? ನೀನೇ ಬ್ರೇಕ್ ಹಾಕ್ದ? ಓಡಿಸು. ಮತ್ತೆ ಆಫ್ ಆಯಿತು ಗಾಡಿ. ಅಬ್ಬೆ ಅಂತ ನೀನೇ ಓಡಿಸ್ತೀಯಪ್ಪ? ಮೇಬಿ ನನ್ನ ಮನೆಗೆ ಬಿಡು. ಇಲ್ಲೇ ಅಬ್ಬೆ
ಅಭಿಯಂತು ನೀನೇ ಓಡಿಸ್ತಾ ಇದೆಯಪ್ಪ. ಓಡಿಸು, ಗಾಡಿ ಓಡಿಸು ಓಡಿಸು ಓಡಿಸು. ಅಲ್ಲಿ ನೋಡು, ಮುಂದೆ ನೋಡ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಮುಂದೆ ನೋಡ್ಬೇಕು, ಮುಂದೆ ನೋಡ್ಬೇಕು, ಇಲ್ಲಿ ನೋಡಬಾರ್ದು. ಮುಂದೆ ನೋಡ್ಕೊಂಡು ಓಡಿಸು. ಅಲ್ಲೋಡಲ್ಲಿ ಅಲ್ಲಿ ಯಾವುದೋ ಗೋಗೋ ಬಂದಿದೆ ನೋಡಲ್ಲಿ. ಆನ್ ಮಾಡು, ಆನ್ ಮಾಡು. ಹ್ಞೂ ನೋಡು, ಸೈಡ್ಗೆ ಹೋಯ್ತು ನೀನು ಆನ್ ಮಾಡಿದ ತಕ್ಷಣ. ಮುಂದೆ ನೋಡ್ಬೇಕಪ್ಪ, ಮುಂದೆ ನೋಡು. ಅಲ್ಲೋಡಲ್ಲಿ ಅವನು ಈ ಕಡೆ ನೋಡ್ತಾವನೆ ಗಾಡಿ ಓಡಿಸ್ತೀನಿ ಅಂದ್ಬಿಟ್ಟು. ಮುಂದೆ ಆಯ್ ಮಾಡು, ಇದಕ್ಕೆ ಆಯ್ ಮಾಡು ಎಮ್ಮೆ. ಇಲ್ಲಿ ಮಂಕಿ ಬಂದೈತಿ ನಮ್ಮ ಮನೆ ಹತ್ರ. 2 ಮಂಕಿ ಬಂದಿದೆ. 4 ಮಂಕೀಸ್ ಬಂದಿದೆ. ಅಲ್ಲಿ 4 ಮಂಕಿ ಬಂದೈತೆ ಅಂತ ನೋಡ್ದೆ. ನಬ್ಬಿ ಅಂತ ಮಂಕಿ ನೋಡ್ದ. ಎಲ್ಲೈತ್ ಮಂಕಿ? ಅಲ್ಲೈತಾ? ನೋಡ್ದ ನೀನು? ಎಲ್ಲಿ ನೋಡ್ದೆ? ನಿಶು ನೀನು ನೋಡ್ದ ಮಂಕಿ? ಅಲ್ಬಾರ್ದು, ಮಂಕಿ ನೋಡ್ದ, ಅಲ್ಬಾರ್ದು. ಅಲ್ಲೈತೆ ಅದು. ನನಗೆ ಫೇಸ್ ಕಟ್ಟೆ ಕಾಣ್ತಿಲ್ಲ. ಎರಡು ಹೆಂಗೈತೆ ಅಂತ ನೋಡೋಣ, ತೋರಿಸ್ತೀನಿ ರೀ ಇವಾಗ ಒಂದ್ಸಲ. ಅಲ್ಲಿ ನೋಡಿ, ಅಲ್ಲಿ ಝೂಮ್ ಮಾಡ್ತೀನಿ. ಅಲ್ಲಿ ಈಗ ಕ್ಯಾಮ್ರಾದಲ್ಲಿ ನೋಡಿ, ಫೋನಲ್ಲಿ ನೋಡ್ತಾ ಇರೋದಕ್ಕೆ ಅದು ಯಾವ್ದು ಹೆಂಗೆ ಮಲಗಿದೆ ಅಂತ ಇವಾಗ ಕಾಣ್ತಾ ಇದೆ ನೋಡಿ, ಕ್ಲಿಯರಾಗಿ. ನೋಡಿ ಚಿನ್ನ, ಇಲ್ಲಿಂದ ಕಾಣಿಸ್ತೈತೆ ಮಂಕಿ ನೋಡು. ನೋಡು, ಅಲ್ಲೋಗಿ ಮೇಲೋಗಿ ಮಲಗೈತೆ. ಇನ್ನೂ 3-4 ಇತ್ತು, ಈಗ ಒಂದೇ ಒಂದು ಕಾಣಿಸ್ತೈತೆ. 3-4 ಇದ್ದಾಗ ವಿಡಿಯೋ ಮಾಡಬೇಕಿತ್ತು. ಇವಾಗ ಒಂದೇ ಒಂದು ಮಲಗೈತೆ. ಅಲ್ಲಿ ಸಜ್ಜೆ ಮೇಲೆ ಮಲ್ಕೊಂಡೈತೆ ಚಿನ್ನಿ. ಬೇಗ ತಿನ್ಬಿಡ್ಬೇಕು ನೀನು, ಇಲ್ಲಾಂದರೆ ಮಂಕಿ ಬಂದು ಹಿಡ್ಕೊಳುತ್ತೆ. ನೋಡ್ತಾ ಐತೆ ಇಲ್ಲಿ ನಿಶ್ವಿಕಾ ಅಂತ. ಬೇಗ ತಿನ್ಬೇಕು ನೀನು. ಕಚ್ಚಿತೀಗ ಬಂದು ಬರುತ್ತೀಗ, ಕಿಟಕಿ ಹತ್ರ ಬರುತ್ತೆ. ಬೇಗ ತಿನ್ಬೇಕು. ನಡಿ ತಿನ್ನಡಿ. ಕ್ರಯಾನ್ಸ್ ಬಂದೈತಾ? ಇರು ಮಂಕಿ ನೋಡೋಣ ಏನು ಮಾಡ್ತೈತೆ. ಅಲ್ಲಿ ಮಲಗೈತೆ ನೋಡಿ ಚಿನ್ನಿ. ಅದೇನೋ ಆಟ ಆಡ್ತೈತೆ ಸಜ್ಜೆ ಮೇಲೆ ಕೂತ್ಕೊಂಡು. ಅಲ್ಲೇನೋ ಆಟ ಆಡ್ತೈತೆ ಸಜ್ಜೆ ಮೇಲೆ ಕೂತ್ಕೊಂಡು. ಅಲ್ಲೋಡಲ್ಲಿ ಒಂದೇ ಐತಾ 2 ಐತಾ? ಇಲ್ಲ ಒಂದೇ ಐತೆ ಅನ್ಸುತ್ತೆ. 4 ಐತಾ? ಆ ಕಡೆ ಪಕ್ಕ ಮಲ್ಕೊಂಡೈತೆ ಅನ್ಸುತ್ತೆ ಇನ್ನೊಂದು. ಸೊ ಇಲ್ಲಿ ಒಂದೇ ಒಂದು ಕಾಣ್ತೈತೆ ಅಷ್ಟೇ ಈ ಕಡೆಯಿಂದ. ಇಲ್ಲಿ ನೋಡಿಲ್ಲ ಅಭಿಯಂತು. ಹಾಯ್, ಮ್ಯಾಟ್ ಯಾಕೆ ಹಾಕೊಂಡಿದ್ಯಾ? ಮ್ಯಾಟ್ ಯಾಕೆ ಹಾಕೊಂಡಿದ್ಯಾ? ಸೋಫಾ ಮ್ಯಾಟ್ ಹಾಕೊಂಡವ್ರು ಮೆತ್ತಗಾಗ್ಲಿ ಅಂತ. ಎಲ್ಲಿ ಬೇಬಿ ಎಷ್ಟೈತೆ ಇಲ್ಲಿ ತೋರಿಸ್ತಾ? ಮೇಲ್ಗಡೆ ಎಲ್ಲ ಐತೆ ಅದ್ರ ಮೇಲೆ. ಇಲ್ಲಿ ಅಲ್ಲೊಂದು, ಇಲ್ಲೆರಡು, 1 2 3 4 4 ಮಂಕೀಸ್ ಇದೆ. ಈ ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊಂದು ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಮಂಕಿ ಕೂತೈತೆ. ಈ ಕಡೆ ಯಾಕೋ ಒಂದು ಬಂದಿಲ್ಲ. 1 2 3 4 ಕಾಣ್ತಾ ಐತೆ.